ಹಾಯ್ ಗಾಯ್ಸ್, ಊಟ ಮಾಡತ್ತೇನಿ. ಊಟ ನೋಡ್ರಿ, ಅವ್ರಿಕಾಯಿ ಪಲ್ಯ, ಚಪಾತಿ ಮತ್ತು ಟಮಾಟಿ ಹಣ್ಣು. ಅರ್ಧ ಊಟ ಆಗಿಂದ ವಿಡಿಯೋ ಮಾಡತ್ತೇನಿ, ತಪ್ಪು ತಿಳ್ಕೊಬೇಡ್ರಿ. ಊಟ ಮಾಡಿ ತೋರಿಸ್ಬೇಕಂತೇಳಿ ವಿಡಿಯೋ ಮಾಡತ್ತೇನೆ ರೀ. ಯಾಕಂದ್ರೆ ಎಲ್ಲರೂ ಊಟ ಮಾಡ್ತಾರೆ, ನಾ ಅಷ್ಟೇ ಅಂತಲ್ಲ, ಎಲ್ಲರೂ ಮಾಡ್ತಾರೆ. ಏನೋ ಒಂದು ಡಿಫ್ರೆಂಟ್ ಆಗಿರಲಿ ಅಂಥೇಳಿ ಮಾಡತ್ತೇನಿ. ನಮ್ಮ ಮಕ್ಳು ಚಪಾತಿ ಮಾಡಿ ಪಲ್ಯ ಮಾಡಿ ಹಚ್ಕೊಟ್ಟಾರ, ಹೊಳ್ಳಿ ಮತ್ತು ಖಾರ ಮಜ್ಜಿಗೆ ಮಾಡಿಕೊಟ್ಟಾರ. ನೋಡ್ರಿ ಎಷ್ಟು ಕುಡಿದ್ರೆ ಟೇಸ್ಟಿ ಆಗ್ತಾವೆ, ಅಷ್ಟು ಚಲೋ ಮಾಡಿಕೊಟ್ಟಾರ. ಬೆಳ್ಳುಳ್ಳಿ ಖಾರ ಉಪ್ಪು ಹಾಕಿ ಜಜ್ಜಿ ಖಾರ ಮಜ್ಜಿಗೆ ಮಾಡಿಕೊಟ್ಟಾರ. ಆಮೇಲೆ ಚಪಾತಿ ಅಂತೂ ಸಖತ್ತಾಗ್ಯಾವ, ಪಲ್ಯ ಅಂತೂ ಭಾಳ ರುಚಿ ಆಗೈತಿ. ಮೆಣಸಿನ್ಕಾಯಿ ಹುರಿ ಅಂದಿದ್ದೆ ಮಗಳಿಗೆ, ನಂಗೆ ಕಾಟ್ ಹಿಡಿತೈತಿ ಮಮ್ಮಿ, ನಾ ಮಾಡೋದಿಲ್ಲ ಯಾಕಂದ್ರೆ ಕೆಮ್ಮು ಬರ್ತೈತಿ ಅಂತಂದ್ಲ. ಇರಲಿ, ಖಾರ ಮಜ್ಜಿಗೆ ಮಾಡಿಕೊಟ್ಟಿಯಲ್ಲ, ಕುಡಿತೇನೆ ಅಂದೆ. ಡೈಲಿ ಅಡುಗೆ ಅಂತೂ ನಾ ಮಾಡೋದಿಲ್ಲ, ನಮ್ಮ ಮಕ್ಕಳು ಮಾಡ್ತಾರೆ. ದೊಡ್ಡ ಮಗಳು ಅಡುಗೆ ಮಾಡ್ತಾಳೆ, ಸಣ್ಣ ಮಗಳು ಅಡುಗೆ ಮಾಡ್ತಾಳೆ, ಮತ್ತು ಇನ್ನೊಬ್ಬ ಹುಡುಗ ಅದಾನ ಭವೇಶ್ ಅಂತ ನನ್ನ ಮಗ, ಅವನು ಮಾಡ್ತಾನೆ ಅಡುಗೆ, ಭಾಳ ಚಲೋ ಮಾಡ್ತಾನೆ ಅಡುಗೆ. ನೋಡ್ತಾನೆ, ಹೇಳಬೇಡ್ರಿ ವಿಡಿಯೋದಾಗ ಮಮ್ಮಿ ನಾಚಿಕೆ ಬರ್ತೈತೆ ಅಂತಾನೆ. ಬಟ್ ಮಾಡ್ಬೇಕು, ಯಾರಾದರೂ ಹುಡುಗ ಆದರೂ ಮಾಡ್ಬೇಕು, ಹುಡುಗಿ ಆದರೂ ಮಾಡ್ಬೇಕು. ನಮ್ದು ಅಡುಗೆ ನಾವು ಮಾಡ್ಕೊಂಡು ತಿಂದ್ರೆ ನಾವು ಎಲ್ಲಿ ಹೋದರೂ ಬದುಕ್ತೀವಿ. ಭಾಳ ಟೇಸ್ಟಿ ಆಗೈತೆ. ಮತ್ತು ಟಮಾಟಿ ಕಡ್ಕೊತೀನಿ. ಆ್ಯಕ್ಚುಲಿ ನಮ್ದು ಅಂಗಡಿ ಐತಿ, ಅದಕ್ಕೆ ಅಂಗಡಿ ಸ್ಟಾಕ್ ಎಲ್ಲ ಮನ್ಯಾಗ ಇಟ್ಟೇವಿ. ಅದು ನಿಮ್ಗೆ ನೋಡೋಕೆ ಕಾಣುವಲ್ತ ಅನಿಸ್ತೈತಿ ನೋಡ್ರಿ. ಹೌದ್ರಿ, ಎಲ್ಲ ಅದು ಬಾಂಡ್ಯದ ಅಂಗಡಿ ಸ್ಟಾಕ್ ಎಲ್ಲ ಮನ್ಯಾಗ ಭಾಳ ಇಟ್ಟೇವಿ. ಯಾಕಂದ್ರೆ ಅಂಗಡಿನೂ ಐತಿ, ದೊಡ್ಡದೈತಿ, ಜಾಗ ಸಾಲಂಗಿಲ್ಲ, ಅದಕ್ಕೆ ಹೆಚ್ಚಿನ ತಂದು ಮನ್ಯಾಗ ಇಟ್ಟಿರ್ತೇವೆ. ಖಾರ ಮಜ್ಜಿಗೆ ರೀ, ಬೆಳ್ಳುಳ್ಳಿ ಸಪ್ಪಿ ಬಂತ. ಮತ್ತು ಎಲ್ಲರೂ ಹಸುವು ಇಟ್ಕೊಂಡು ಮನುಷ್ಯ ಬದುಕಬಾರ್ದ. ಹೊಟ್ಟೆ ತುಂಬ ಊಟ ಮಾಡಿರಿ. ದೇವರು ನಿಮಗೆ ಹೊಟ್ಟೆ ತುಂಬ ಅನ್ನ ಕೊಡ್ಬೇಕು, ಮೈ ತುಂಬ ಅರ್ಬಿ ಕೊಡ್ಬೇಕು. ನಾ ಬಯಸೋದಿದೆ ಎಲ್ಲರೂ ಚೆಂದಾಗಿರ್ಬೇಕು. ನಾ ಅಷ್ಟ ಅಂತಲ್ಲ, ಎಲ್ಲರೂ ಚೆಂದಾಗಿರ್ಬೇಕು. ದೇವರು ಹುಟ್ಟಿಸಿದ್ದು ಒಂದೇ ಜನ್ಮ, ಮತ್ತು ಹೊಳ್ಳಿ ಏನು ಆಗಿ ಹುಟ್ತೇವೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಎಲ್ಲರೂ ನಗ್ನಗ್ತಾ ಇರ್ರಿ, ಚೆಂದಾಗಿರಿ, ಹೊಟ್ಟೆ ತುಂಬ ಊಟ ಮಾಡಿರಿ, ಏನೇ ಆದರೂ ನಕ್ಕೊಂತ ಇರ್ರಿ. ನಾನು ಹಂಗೆ ಇರ್ತೀನಿ ರೀ. ಮತ್ತು ನಾವು ಅಂಬಿನಬಾಳಿನವ್ರೆ, ನಮ್ಗೆ ಹಳ್ಳಿ ಊಟ, ಹಳ್ಳಿ ಮಾತು, ಹಳ್ಳಿ ಮನೆ ಅಂದ್ರೆ ಭಾಳ ಸೇರ್ತೈತಿ. ಭಾಳ ಮಂದಿಗೆ ಉಣ್ಣಕ್ಕೆ ಅನ್ನ ಇರೋದಿಲ್ಲ. ನನಗೆ ಕರೆ ಹೇಳ್ಬೇಕಂದ್ರೆ ಅಂಥವ್ರು ನೋಡಿದ್ರೆ ಭಾಳ ನಂಗೆ ಪಾಪ ಅನಿಸ್ತೈತಿ. ಬಟ್ ನಮಗೂ 4 ಮಂದಿಗೆ ಅನ್ನ ಹಾಕುವ ಶಕ್ತಿ ದೇವ್ರು ಕೊಟ್ಟಿಲ್ಲ. ಆದ್ರೆ ಮನಸ್ಸಂದು ಮಾತ್ರ ಭಾಳ ಚಲೋ ಕೊಟ್ಟಾನ. ಇನ್ನೊಬ್ರಿಗೆ ಮರಗಬೇಕು, ಅವ್ರು ನೋಡಿದ್ರೆ ನಾವು ಒಂದು ಕರುಣೆ ತೋರಿಸ್ಬೇಕು. ನಮ್ಮ ಕೈಲೇ ಆದ ಸಹಾಯ, ಮಾತಲ್ಲೇ ಆಗಲಿ, ಏನೋ ಆಗಲಿ, ಏನೋ ಆಗಲಿ, ಒಂದು ಮನುಷ್ಯ ಆದಮೇಲೆ ಒಂದರ ಸಹಾಯ ಮಾಡ್ಬೇಕು. ಅಗ್ದಿ ನಮ್ಮ ಕೈಲೇ ಏನಾಗೋದಿಲ್ಲ ಅನ್ಬಾರ್ದು ಯಾವಾಗಲೂ. ಯಾವಾಗಲೂ ನಾವು 4 ಮಂದಿ ಕೂಡ ಬೆರಿಬೇಕು, 4 ಮಂದಿ ಕೂಡ ಮಾತಾಡ್ಬೇಕು. ಇನ್ನೊಂದು ಹೆಂಗಿರ್ತದೆ ಅಂದ್ರೆ, ಮಂದಿ ಮಾತಾಡೋಕೆ ನಾಚ್ಕೋತಾರೆ, ಏನಾರ ಅಂತಾರೆ, ಏನಾರು ತಿಳ್ಕೊತಾರೆ, ಅದು ಇಟ್ಕೋಬಾರ್ದು. ಯಾಕಂದ್ರೆ ಮಂದಿ ಕೂಡ ಮಾತಾಡೋದ್ರೆ ನಮ್ಮ ಮನಸ್ಸು ಹಗರ ಆಗ್ತೈತಿ. ಅವರು ಒಂದು ಖುಷಿ ವಿಚಾರನೂ ಹೇಳ್ತಿರ್ತಾರೆ, ಒಂದು ಕಷ್ಟದ ವಿಚಾರನೂ ಹೇಳ್ತಾರೆ. ಕಷ್ಟದ ವಿಚಾರ ಕೇಳಿದ್ರೆ ದುಃಖ ಪಡ್ಬೇಕು, ಖುಷಿ ವಿಚಾರ ಹೇಳಿದ್ರೆ ನಗ್ಬೇಕು. ನಾವು ನಗ್ಬೇಕು, ಅವರು ನಗ್ಬೇಕು. ಅಂದ್ರೆ ನಮ್ಮದು ಮನಸ್ಸು ಹಗರ್ತೈತಿ, ಅವ್ರದ್ದು ಹಗರ್ತೈತಿ ಮನಸ್ಸು. ಆ್ಯಕ್ಚುಲಿ ನಮ್ಮ ಬಾಂಡ್ಯದ ಅಂಗಡಿ ಐತಿ, ಅಂಗಡಿಗೆ ಬಂದ್ರೆ ನಾ ಭಾಳ ಮಂದಿ ಕೂಡ ಮಾತಾಡ್ತೇನೆ. ಭಾಳ ನಂಗೆ ಮಂದಿ ಭಾಳ ಪ್ರೀತಿ ತೋರಿಸ್ತಾರೆ. ಒಂದು ಅಕ್ಕ ತಂಗಿ ಪ್ರೀತಿನೂ ತೋರಿಸ್ತಾರೆ, ಒಂದು ತಾಯಿ ಪ್ರೀತಿ ತೋರಿಸ್ತಾರೆ. ಹೆಣ್ಮಕ್ಳು ಹಂಗೆ, ಗಂಡು ಮಕ್ಕಳು ನಮ್ಮ ಅಣ್ಣ ತಮ್ಮರು ಹಂಗೆ ಭಾಳ ಪ್ರೀತಿ ತೋರಿಸ್ತಾರೆ, ಭಾಳ ಮಾತಾಡ್ತಾರೆ. ಮೇಡಮ್ಮ ಭಾಳ ಚಲೋ ಅದೀರಿ, ನೀವು ಭಾಳ ಮಾತಾಡ್ತೀರಿ, ಚಲೋ ಮಾತಾಡ್ತೀರಿ, ಮತ್ತು ಏನೋ ಇರಲಿ ರೇಟ್ ಬಿಟ್ಟು ಕೊಡ್ತೀರಿ ಮೇಡಮ್ ನೀವು ಅಂತ ಹೇಳ್ತಾರೆ. ನನಗೂ ಭಾಳ ಖುಷಿ ಆಕೈತಿ. ಭಾಳ ಚಲೋ ಕ್ವಾಲಿಟಿ ಇಟ್ಟಿರಿ ಅಂತಂತಾರೆ. ಹ್ಞೂ ರೀ ಅಂತೇವಿ, ಬರ್ರಿ ನೋಡಿ ಹಿಡಿದು ಕೊಡ್ತೇವೆ ಅಂತೇವ್ರಿ. ಮಂದಿಗೆ ನಾವು ಭಾಳ ಪ್ರೀತಿ ತೋರಿಸ್ತೇವೆ ರೀ. ಹೀಗೆಲ್ಲ
ಅವ್ರು ಹೊರಗಿನಾರ ಅಂತ ತಿಳ್ಕೋದಿಲ್ಲ ಯಾವಾಗಲೂ. ಎಲ್ಲರೂ ನಮ್ಮ ಮನೆ ಮಂದಿನ ಅಂತ ತಿಳ್ಕೊತೀವಿ ನಾವು. ನಮ್ಮ ಅಂಗಡಿ ಬರೋರಷ್ಟಲ್ಲ, ಎಲ್ಲ ಯಾರು ಬಂದ್ರೂ ಅವರು ನಮ್ಮ ಮನೆ ಮಂದಿನ, ಅವರು ನಮಗೆ ಅಕ್ಕ ತಂಗಿ, ಅವ್ವ ಅಪ್ಪ, ನಾವು ಹಿಂಗೆ ತಿಳ್ಕೊತೀವಿ. ಅಕ್ಕ ತಂಗಿಯರ ಅಣ್ಣ ತಮ್ಮಂದ್ರಂತ ತಿಳ್ಕೊತೀವಿ. ಊಟ ಮಾಡಿ ಮಕ್ಕೋತೀವ್ರಿ. ಇನ್ನು ಲೇಟ್ ಆಯ್ತು. ಬಾಯ್. ನಾವೇ ಮಾತಾಡೋದ್ರಾಗ ಏನಾರ ತಪ್ಪಿದ್ರೆ ಕ್ಷಮೆ ಇರಲಿ. ನಮಸ್ಕಾರ.